ಮಣಿರತ್ನಂ ಸರ್ ಜೊತೆ ಫಸ್ಟ್ ನಾಯಿಗನ್ ಸಿನಿಮಾ ಶೂಟಿಂಗು. ನಾನು ದೊಡ್ಡಮ್ಮ ಎಲ್ಲ ಹೋಗಿರ್ತೀವಿ. ನಾವು ಹೋದಾಗ ಅದರಲ್ಲಿ ಮುಸ್ಲಿಂ ಹುಡುಗಿ ಪಾತ್ರ, ನನ್ನ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಒಂದು ಮುಸ್ಲಿಂ ಪಾತ್ರ ಮಾಡಿದ್ರೆ ಅದು ನಾಯಿಗನ್ ಸಿನಿಮಾ. ನಾನು ಸೆಟ್ಟಿಗೆ ಕರ್ಕೊಂಡ್ಬರ್ತಾರೆ, ನೋಡ್ತಾರೆ ಡೈರೆಕ್ಟರ್ ಸರ್, ನೋಡಿಬಿಟ್ಟು ನನಗೆ ಯು ಕ್ಯಾನ್ ರಿಮೂವ್ ಯುವರ್ ಮೇಕಪ್. ಸಿನಿಮಾ ಭಾಷೆಯಲ್ಲಿ ಏನು ಅಂದರೆ ಯು ರಿಮೂವ್ ಯುವರ್ ಮೇಕಪ್ ಅಂದರೆ ಪ್ಯಾಕಪ್ ಫೈ ಯು. ನಮ್ಗೆ ಇವತ್ತು ನನ್ನದೊಂದು ತಮಿಳು ಸಿನಿಮಾ ರಿಲೀಸ್ ಆಗಿದೆ ತಗೋದು. ಆಗ ಆ ಟೈಮಲ್ಲಿ ನಾವು ಪಿಕ್ಚರಲ್ಲಿ ಸಿನಿಮಾ ನೋಡ್ತಾ ಇರ್ತೀವಿ ಥಿಯೇಟ್ರಲ್ಲಿ. ನೋಡ್ತಾ ಇರ್ಬೇಕಾದ್ರೆ ಒಂದು ಸ್ಲೈಡ್ ಥರ ಬರುತ್ತೆ, ಅಲ್ಲಿ ತಾರಾ ವಾಂಟೆಡ್ ಇನ್ ದಿ ಆಫೀಸ್ ರೂಮ್. ಆಮೇಲೆ ಕೆಲವು ನಿರ್ದೇಶಕರುಗಳು ಒಂಥರ ಒತ್ತಾಯವಾಗಿ ಎಷ್ಟೇ ಇದ್ದಿದ್ರು ತಾರವರೇ ನೀವೇ ಮಾಡಬೇಕು ಸಿನಿಮಾ ಅಂತ ಬರ್ತಾರಲ್ಲ, ಅಂತಹ ಪಾತ್ರಗಳು ಕೊಟ್ಟಂಥ ತೃಪ್ತಿ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿದೆ, ಉಳಿದವರು ಕಂಡಂತೆ. ಸೊ ಅಲ್ಲಿ ಗುಡ್ಡದ ಮೇಲೆ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರು. ಪೂಜೆ ಇಟ್ಕೊಂಡ್ರು, ನಾವೆಲ್ಲರೂ ಆಯಿತು, ಪೂಜೆ ಮಂಗಳಾರತಿ ಮಾಡಿದ್ರು, ಎಲ್ಲ ಮಾಡಿದ್ರು. ಪುರೋಹಿತ ಮಂಗಳಾರತಿ ತಂದು ನನಗೆ ಕೊಡಲೇ ಇಲ್ಲ, ಎತ್ತಿ ಹಾಗೆ ಹೋದರು. ಆಮೇಲೆ ತಿರ್ಗಾ ಬಂದರು, ನಾನು ಹಿಂಗೆ ಇದು ತೀರ್ಥ ಕೊಡಲಿಕ್ಕೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ತಿರ್ಗಿ ಹಾಗೆ ಹೋದರು. ಅವರಿಂದ ಒಂದಷ್ಟು ಬೇರೆ 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 ನಿರ್ದೇಶಕರಿಂದ, ಈ ಥರ ಭಾರ್ಗವರಿಂದ ಭಾಷೆ ಅಫ್ಕೋರ್ಸ್ ಅವರು ಎಷ್ಟು ಚೆನ್ನಾಗಿ ಅಂದರೆ ಅವ್ರ ಜೊತೆ ಮಾಡಿ ಸಿನಿಮಾಲೆಲ್ಲ ನಂಗೆ ಬೇರೆ ವಾಯ್ಸ್ ಕೊಡ್ಸೋರು. ಯಾಕಂದರೆ ನಿನ್ನ ಕನ್ನಡ ಶುದ್ಧವಾಗಿಲ್ಲ ಅಂತ ಹೇಳೋರು. ಅಂದರೆ ನಿನ್ನ ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಸರಿ ಹೇಳ್ತಿಲ್ಲ, ನೀವು ಮಾತಾಡ್ತಿಲ್ಲ ಅಂತೇಳಿ. ಆಮೇಲೆ ಭಾಳ ಫಾಸ್ಟಾಗಿ ಮಾತಾಡ್ತೀನಿ ಅಂತ ಬೇರೆ ಫೇಮಸ್ ಆಗಿದ್ದೆ ನಾನು ಅವಾಗ. ಡೈಲಾಗ್ಸನ್ನು ಒಂಥರ ನಿಧಾನವಾಗಿ ಒಪ್ಪಿಸುವಂಥ ಆ ಥರ ಜ್ಞಾನ ಇರಲಿಲ್ಲ. ಏನಾದರೂ ಡೈಲಾಗ್ ಕೂಡ ಡ್ರ ಅಂತ ಹೇಳ್ಬಿಡೋದು ಅಷ್ಟೇ. ಸೊ ಅದಕ್ಕೆ ತುಂಬ ತಿದ್ದಿದ್ರು ಭಾರ್ಗವ ಸರ್ ಭಾಷೆಗಳನ್ನೆಲ್ಲ ತುಂಬ. ಈ ಥರದ ಒಬ್ಬೊಬ್ಬರು ನಿರ್ದೇಶಕರ ಹತ್ರನೂ ನನಗೆ ಮರ್ತೋಗ್ತೀನಿ ಅಂತ ಭಯ ನನಗೆ. ಅದಾದಮೇಲೆ ತಮಿಳಿನಲ್ಲಿ ನಮ್ಮ ರಾಜೇಂದ್ರ ಇಂಥದ್ದವರು, ಅವ್ರ ಮಗ ದೊಡ್ಡ ಹೀರೋ ಈಗ, ರಾಜೇಂದ್ರನ್ ಅವರೊಟ್ಟಿಗೆ ಸಿನಿಮಾ ಮಾಡಿದ್ದು. ಮಣಿವಣ್ಣನ್ ಸರ್ ಜೊತೆ ಸಿನಿಮಾ ಮಾಡಿದ್ದು, ಮಣಿರತ್ನಂ ಜೊತೆ ಸಿನಿಮಾ ಮಾಡಿದ್ದು. ಮಣಿರತ್ನಂ ಜೊತೆ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅದೊಂದು ಡಿಫ್ರೆಂಟ್ ಅಗೇನ್. ಒಬ್ಬೊಬ್ಬರ ಹತ್ರನೂ ಒಂದೊಂದು ಯಾವುದನ್ನು ಮರೆಯೋಕ್ಕಾಗಲ್ಲ. ಒಂದು ಸತಿ ಮಣಿರತ್ನಂ ಸರ್ ಜೊತೆ ಫಸ್ಟ್ ನಾಯಿಗನ್ ಸಿನಿಮಾ ಶೂಟಿಂಗು. ನಾನು ದೊಡ್ಡಮ್ಮ ಎಲ್ಲ ಹೋಗಿರ್ತೀವಿ. ನಾವು ಹೋದಾಗ ಅದರಲ್ಲಿ ಮುಸ್ಲಿಂ ಹುಡುಗಿ ಪಾತ್ರ, ನನ್ನ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಒಂದು ಮುಸ್ಲಿಂ ಪಾತ್ರ ಮಾಡಿದ್ರೆ ಅದು ನಾಯಿಗನ್ ಸಿನಿಮಾದಲ್ಲಿ. ಅಣ್ಣ இப்படி வந்து நிக்கிறேன்னா போண்ணா. ಸರಿ, ಅದು ಪಾತ್ರಕ್ಕೆ ಸುಂದರವಾಗಿ ಮೇಕಪ್ ಮಾಡ್ತಾರೆ. ಈ ಐಬ್ರೋನೆಲ್ಲ ಕೂಡಿಸಿ, ಅದೇ ಒಂಥರ 2 ಜಡೆ ಹಾಕಿ, ಒಂದು ಲಂಗ, ಒಂದು ಆ ಪಿಕ್ಚರಿಗೆ ಕಾಸ್ಟ್ಯೂಮ್ ಡಿಸೈನರ್ ಸಾರಿಕಾರ್ ಅವರೇ ಆಗಿರ್ತಾರೆ, ಆಗಿನ ಕಮಲ್ ಹಾಸನ್ ಅವರ ಪತ್ನಿ. ಸೊ ಅವರೇ ನನಗೆ ಕಾಸ್ಟ್ಯೂಮ್ ಡಿಸೈನರು, ಎಲ್ಲ ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ. ಶೂಟಿಂಗ್ ಮಾಡ್ತಿರ್ತಾರೆ ಅವರು ಆಲ್ರೆಡಿ ಕಮಲ್ ಸರ್ದು. ನಾನು ಸೆಟ್ಟಿಗೆ ಕರ್ಕೊಂಡ್ಬರ್ತಾರೆ, ನೋಡ್ತಾರೆ ಡೈರೆಕ್ಟರ್ ಸರ್, ನೋಡಿಬಿಟ್ಟು ನನಗೆ ಓಕೆ ಯು ಕ್ಯಾನ್ ರಿಮೂವ್ ಯುವರ್ ಮೇಕಪ್ ಅಂತಾರೆ. ಸರ್ ನಮಗೆ ಸಿನಿಮಾ ಭಾಷೆಯಲ್ಲಿ ಏನು ಅಂದರೆ ಯು ರಿಮೂವ್ ಯುವರ್ ಮೇಕಪ್ ಅಂದರೆ ಪ್ಯಾಕಪ್ ಫೈ ಯು. ಅಂದರೆ ಇವತ್ತು ಕೆಲಸ ನಿಮಗೆ ಸಾಮಾನ್ಯ ದಟ್ ಈಸ್ ಓನ್ಲಿ ಬಿಕಾಸ್ ಸೊ ನಾನು ಬರ್ತೀನಿ, ನಾನು ರಿಮೂವ್ ಮಾಡ್ತೀನಿ. ನನಗೆ ಹೇಳಿದರು, ರಿಮೂವ್ ಮಾಡೋಕ್ಕೆ ಹೇಳಿದರು. ನಮ್ಗೆ ಇವತ್ತು ನನ್ನದೊಂದು ತಮಿಳು ಸಿನಿಮಾ ರಿಲೀಸ್ ಆಗಿದೆ ತಗೋದು. ಆಗ ಆ ಟೈಮಲ್ಲಿ ಅದೇ ಹೆಸರು ಮರ್ತೋಗಿದೆ. ಎಗೇನ್ ಬಾಲಚಂದ್ರ ಅವರು ಪ್ರೊಡಕ್ಷನ್ನು, ಬೇರೆಯವರು ಡೈರೆಕ್ಟ್ರು. ಅದು ಸಿನಿಮಾ ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ ಅವಾಗ. ಅದು ಇಟ್ ವಾಸ್ ಅ ಸಕ್ಸಸ್ಫುಲ್ ಫಿಲಮ್. ಸೊ ನಾನು ನಮ್ಮ ದೊಡ್ಡಮ್ಮಗೆ ಆ ಪಿಕ್ಚರ್ ನೋಡಿರಲ್ಲ. ನಾವು ಹಂಗಾರೆ ನಮಗೆ ಪಿಕ್ಚರ್ಗೆ ಹೋಗ್ತೀವಿ, ನಮ್ಮ ಕಾರ್ ಕೊಡಿ ಅಂತ ಕೇಳ್ತೀವಿ. ಪ್ರೊಡಕ್ಷನ್ ಅವರು ನಮ್ಮ ಕಾರ್ ಕೊಡ್ತಾರೆ. ನಾವು ಪಿಕ್ಚರಲ್ಲಿ ಸಿನಿಮಾ ನೋಡ್ತಾ ಇರ್ತೀವಿ ಥಿಯೇಟ್ರಲ್ಲಿ. ನೋಡ್ತಾ ಇರ್ಬೇಕಾದ್ರೆ ಒಂದು ಸ್ಲೈಡ್ ಥರ ಬರುತ್ತೆ. ಆ ಒಂದು ಸಿನಿಮಾದಲ್ಲೇ ಸ್ಲೈಡ್ ಒಂಥರ ಏನೋ ಅಷ್ಟೊಂದು ಸ್ಲೈಡ್ ಡಿಸ್ಟರ್ಬೆನ್ಸ್ ಹಿಂಗಾಗ್ತಾ ಇದೆ ಅಂದರೆ ಅಲ್ಲಿ ತಾರಾ ವಾಂಟೆಡ್ ಇನ್ ದಿ ಆಫೀಸ್ ರೂಮ್ ಅಂತ. ಯಾವ ಆಫೀಸ್ ರೂಮ್? ಥಿಯೇಟ್ರಲ್ಲಿ ಎಲ್ಲಿದೆ ಆಫೀಸ್ ರೂಮ್ ನಮ್ಗೆ ಗೊತ್ತಿಲ್ಲ. ಇದು ಯಾಕೆ ನಂದು ಸ್ಲೈಡ್ ಹಾಕಿ ಕರೀತಾವ್ರೆ ಅಂದ್ಬಿಟ್ಟು ತಿರ್ಗಿ ನಾನು ನಮ್ಮ ದೊಡ್ಡಮ್ಮ ಎದ್ದೋಗ್ತೀವಿ. ಮ್ಯಾನೇಜರ್ ರೂಮ್ ಅಲ್ಲಿ ಆಫೀಸ್ ರೂಮ್ ಎಲ್ಲಿ ಅಂತ ಕೇಳ್ತೀವಿ. ಅದು ಮ್ಯಾನೇಜರ್ ರೂಮ್, ಆ ಸಿನಿಮಾ ಥಿಯೇಟ್ರ್ ಮ್ಯಾನೇಜರ್ ರೂಮ್. ಅಲ್ಲಿ ಹೋಗ್ತೀವಿ, ನೋಡಿದ್ರೆ ಪ್ರೊಡಕ್ಷನ್ ಮ್ಯಾನೇಜರ್ ನಿಂತವ್ರೆ. ಹೆಂಗಮ್ಮ ಪೋಯ್ಟಿಂಗೆ ನಿಂಗೆ ಏನು ಅಂದರೆ ಅವರು
ಡ್ರೈವರ್ ಹೇಳಿರ್ತಾನೆ, ನಾನು ಈ ಸಿನಿಮಾ ಥಿಯೇಟ್ರ್ ಕರ್ಕೊಂಬಂದಿದ್ದೀನಿ, ಪಿಕ್ಚರಲ್ಲಿ ಇದ್ದಾರೆ ಹೇಳಿರ್ತಾನೆ. ಏನಮ್ಮ ನೀವು ಎಲ್ಲೋದ್ರಿ, ನನಗೆ ಮೇಕಪ್ ತೆಗೆ ಕೇಳಿ. ಆಮೇಲೆ ಸೆಟ್ಟಿಗೆ ಬರ್ತೀವಿ, ಸೆಟ್ಟಿಗೆ ಬಂದ ತಕ್ಷಣ ದರ ಅಂತ ಕರ್ಕೊಂಡು ಬರ್ತಾರೆ, ಡೈರೆಕ್ಟಲ್ಲಿ ಕೂತಿರ್ತಾರೆ. ವೇ ಡಿಡ್ ಯು ಗೋ ಅಂತಾರೆ. ಅವ್ರಿಗೂ ನಾನು ತಮಿಳು, ನಾನೆಲ್ಲ ಕನ್ನಡದವಳು ಅಂತ. ವೇ ಡಿಡ್ ಯು ಗೋ ಅಂತಂದರೆ, ಸರ್ ಐ ಹ್ಯಾಡ್ ಗಾನ್ ಟು ಮೈ ಫಿಲ್ಮ್ ವಿಚ್ ಇಸ್ ರಿಲೀಸ್ಡ್ ಆ್ಯಂಡ್ ಐ ಮೀನ್ ಇಟ್ಸ್ ಡೂಯಿಂಗ್ ಸಕ್ಸಸ್ಫುಲಿ ಗುಡ್. ಸೊ ಐ ಹ್ಯಾವ್ ನೆವರ್ ವಾಚ್ ದಟ್ ಫಿಲ್ಮ್, ಸೊ ಐ ವಾಸ್ ವಾಚಿಂಗ್ ದ ಫಿಲ್ಮ್ ಅಂತ ಹೇಳ್ತೀನಿ ನಾನಲ್ಲಿ. You are here today, you are given date here. Yes sir, you only said to take out the makeup. Yes, I said. ನನಗೆ ಮೇಕಪ್ ಬೇಡ ಅಂತ ಹೇಳಿದೆ, ಕರೆಕ್ಟು. ಆದರೆ ನೀನು ಪ್ಯಾಕಪ್ ಮೇಕಪ್ಗೂ ಪ್ಯಾಕಪ್ಗೂ ವ್ಯತ್ಯಾಸ ಇದೆ. ನೀನು ಮೇಕಪ್ ತೆಗಿ ಅಂತ ಹೇಳಿದೆ ಅಷ್ಟೇ, ನೀನು ಸಿನಿಮಾಗೆ ಹೋಗು ಅಂತ ಹೇಳಿ, ಶೂಟಿಂಗ್ ಬಿಟ್ಟು ಹೋಗು ಅಂತ ಹೇಳಿ. ನನಗೆ ಮೇಕಪ್ ಬೇಡ. ಎಸ್ ಗುಡ್, ಡೋಂಟ್ ಪುಟ್ ದಿ ಮೇಕಪ್ ಅನ್ನೋದಲ್ಲಿ ರಿಮೂವ್ ಯುವರ್ ಮೇಕಪ್ ಅಂತಂದೆ. ಸರ್ ನಮ್ಗೆ ಹಂಗಲ್ಲ ಸರ್, ಮೇಕಪ್ ತೆಗಿ ಅಂದರೆ ನಮಗೆ ಅವತ್ತು ಪ್ಯಾಕಪ್. ಅಯ್ಯೋ ಇಲ್ಲಮ್ಮ ಅಂತ. ಅದೊಂದು ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅವರೊಟ್ಟಿಗೆ ಕೆಲಸ ಮಾಡಿರೋದು. ಅದಾದಮೇಲೆ ತುಂಬ ಜನ ಡೈರೆಕ್ಟರ್ಸ್ ಜೊತೆ ನಾನು ಇದುವರೆಗೂ ಮಾಡದೇ ಇರೋ ಡೈರೆಕ್ಟ್ರುಗಳಂದರೆ ಅದು ಓಂ ಪ್ರಕಾಶ್ ರವರು. ಒಂದೋ ಇಬ್ಬರು ಆಪ್ಷನ್ಸ್ಗಳು ಬಿಟ್ಟರೆ ಬಹುಶಃ ಕನ್ನಡದಲ್ಲಿ ನನ್ನ ಕಾಲದಿಂದ ಇರುವ ಎಲ್ಲ ನಿರ್ದೇಶಕರಿಂದ ಹಿಡಿದು ಹೊಸಬ್ರು ಅಂದರೆ ಒಂದೊಂದು ಸಿನಿಮಾಕ್ಕೂ ಒಬ್ಬೊಬ್ರು ಬರ್ತಿರ್ತಾರೆ. ಆದರೆ ಹೆಚ್ಚು ಹೊಸ ನಿರ್ದೇಶಕರ ಜೊತೆನೂ ಕೆಲಸ ಮಾಡಿರೋದು ಒಂದು ಅನುಭವ ಅದು. ಅವರು ನನಗೆ ಈಗ ಎಷ್ಟೋ ಜನ ನನಗಿನ್ನ ವಯಸ್ಸಿನಲ್ಲಿ ಚಿಕ್ಕ ಹುಡುಗರು ಕೂಡ ಈಗ ಡೈರೆಕ್ಷನ್ಗಳು ಮಾಡ್ತಿರ್ತಾರೆ. ಬಟ್ ಎವ್ರಿಬಡಿ ಹ್ಯಾಸ್ ಸಮ್ ಯುನೀಕ್ ಟ್ಯಾಲೆಂಟ್. ಮತ್ತು ಇವಾಗ ಆರಿಸುವಂಥ ಸಬ್ಜೆಕ್ಟ್ಗಳು ಅವರು ಮಾಡ್ತಿರೋ ಇದು ಅದೆಲ್ಲ ಒಂಥರ ತುಂಬ ಭಿನ್ನ ಅನಿಸುತ್ತೆ. ಅದರಲ್ಲೂ ಆಮೇಲೆ ಕೆಲವು ನಿರ್ದೇಶಕರುಗಳು ಒಂಥರ ಒತ್ತಾಯವಾಗಿ ಎಷ್ಟೇ ಇದ್ದಿದ್ರು ತಾರವರೇ ನೀವೇ ಮಾಡಬೇಕು ಸಿನಿಮಾ ಅಂತ ಬರ್ತಾರಲ್ಲ, ಅಂತಹ ಪಾತ್ರಗಳು ಕೊಟ್ಟಂಥ ತೃಪ್ತಿ. ಅದರಲ್ಲಿ ಒಂದು ಬಹಳ ಮುಖ್ಯವಾದದ್ದು ಉಳಿದವರು ಕಂಡಂತೆ. ಸಿನಿಮಾದ್ದು ರಕ್ಷಿತ್ ನನಗೆ ಪರಿಚಯ ಅಷ್ಟೊಂದಿರಲ್ಲ. ಅಷ್ಟರಲ್ಲಿ ಒಂದು ಸಿನಿಮಾ ಮಾಡಿರ್ತಾನೆ, ಸಿಂಪಲ್ ಲವ್ ಸ್ಟೋರಿ ಅಂತ ಯಾರೋ ಸಿನಿಮಾ ಮಾಡಿರ್ತಾನೆ. ಅದಾದಮೇಲೆ ನನಗೆ ಅಪ್ರೋಚ್ ಮಾಡ್ತಾನೆ ಪಾರ್ಟಿಗೆ. ನಾನು ಆವಾಗ ನನ್ನ ಮಗು ಸಣ್ಣದಿರೋದ್ರಿಂದ ನಾನು ಇನ್ನು ಸ್ವಲ್ಪ ದಿನ ಕೆಲಸ ಮಾಡೋದಿಲ್ಲ, ನಾನು ರೆಸ್ಟ್ ಆದಮೇಲೆ ಬರ್ತೀನಿ. ಈಗಷ್ಟೇ ನನ್ನ ಮಗುಗೆ 5 ತಿಂಗಳು. ಸೊ ನಾನು ಈಗ ಮಾಡಲಿಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಅದಕ್ಕೊಂದು 8-9 ತಿಂಗಳಾದಮೇಲೆ ನಾನು ಐ ಥಿಂಕ್ ಐ ಮೇ ಕಮ್ ಬ್ಯಾಕ್ ಅಗೇನ್ ಫಾರ್ ಶೂಟಿಂಗ್. ನನ್ನ ಸಿನಿಮಾ ಈಗ ಅದು ಮಾಡೋದಿಲ್ಲ ಅಂತ ಹೇಳ್ತೀನಿ ನಾನು. ಅವನು ಬಿಡೋದೇ ಇಲ್ಲ ಆಟ. ಅದಾದಮೇಲೆ ನನಗೆ ಒಂದು ಸಣ್ಣ ಒಂದು ಸಂದರ್ಶನ, ಒಂದು ಪ್ಲೇ, ಅದು ಐ ಥಿಂಕ್ ಅನುಪ್ರಭಾಕರ್ ಅವರು ಝೀ ಕನ್ನಡಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ. ಅದು ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಶೂಟಿಂಗ್ ಇರುತ್ತೆ. ಸೊ ರಕ್ಷಿತ್ ಮಾಡ್ತಾರೆ, ಇಲ್ಲಪ್ಪ ನನಗೆ ಅಬ್ಬಯ್ಯನಾಡು ಸ್ಟುಡಿಯೋದಲ್ಲಿ ಯಾವುದೋ ಒಂದು ಸಣ್ಣ ಶೂಟಿಂಗ್ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಸರಿ ಬಿಡಿ ನಾನು ಅಲ್ಲಿಗೆ ಬರ್ತೀನಿ, ಇಟ್ಟೇ ಬಿಡ್ತಾನೆ ಫೋನವನ್ನು. ಈ ಹುಡುಗನಿಗೆ ನಾನು ಹೇಳಿದ್ದೀನಿ ನಾನು ಮಾಡೋಕ್ಕಾಗಲ್ಲ, ಇದಾದರೆ ಏನೋ 1 ಅವರು ಹೋಗಿ ಬಂದುಬಿಡು. ಸೊ ಅಲ್ಲಿ ಬರ್ತೀನಿ. ಅಲ್ಲಿ ಬಂದಮೇಲೆ ಅಲ್ಲಿ ಬರ್ತಾನೆ, ನನ್ನ ಮೇಕಪ್ ಆಗೋ ರೂಮಲ್ಲಿ ಒಂದು ಸ್ಕೆಚ್ ಇಟ್ಕೊಂಡು ಬರ್ತಾನೆ. ಅಂದರೆ ಎಲ್ಲದಕ್ಕೂ ಸ್ಕೆಚ್. ಆ ರತ್ನಮ್ಮ ಅನ್ನೋ ಕ್ಯಾರೆಕ್ಟ್ರಿಗೆ ಇದನ್ನು ನೀವೇ ಮಾಡಬೇಕು, ನೀವಿಲ್ಲದೆ ನಾನು ಬೇರೆಯವ್ರ ಕೈಲಿ ಮಾಡಿಸಲ್ಲ. ಸೊ ದಟ್ ಒಂದು ನನ್ನ ಮೇಲೆ ನಂಬಿಕೆಯಿಂದ ಬರ್ತಾರಲ್ಲ ನಿರ್ದೇಶಕರು, ನೀವೇ ಮಾಡಬೇಕು ಆ ಪಾರ್ಟು, ನೀವಲ್ಲದೆ ನಾನು ಅಂಥ ಪಾತ್ರಗಳು ನಂಗೆ ತುಂಬ ಮನಸ್ಸಿಗೆ ಒಂಥರ ಬಹಳ ಅನಿಸುತ್ತೆ. ಆವಾಗ ನಾನು ಅದು ಸಣ್ಣ ಪುತ್ರ ಪಾತ್ರ ಆಗಿರ್ಬೋದು, ಬಟ್ ಅದು ದೊಡ್ಡದಾಗಿ ನನಗೆ ಒಂಥರ ಇಡೀ ಚಿತ್ರಜೀವನಕ್ಕೆ ಒಂದು ದೊಡ್ಡದಾಗಿ ಮೈಲಿಗಲ್ಲಾಗಿ ನಿಲ್ಲುತ್ತೆ ಪಾತ್ರಗಳು. ಅದಾದಮೇಲೆ ಹೆಬ್ಬೆಟ್ ರಾಮಕ್ಕ ಕತೆ ಹೇಳಬೇಕಾದ್ರೆ ನಿರ್ದೇಶಕರು ಬಂದು ಕತೆ ಹೇಳ್ತಾರೆ, ಎಲ್ಲ ಆಗುತ್ತೆ. ನನಗೆ ಅವ್ರು ಆವಾಗ ಬಂದವರು ಕೇಳಿದಾಗ ನನಗೆ ಡೇಟ್ಸ್ ಇರೋದಿಲ್ಲ, ನನಗೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅವರು ಬೇರೆ ಕಲಾವಿದೆಯರಿಗೂ ಹೇಳಿದ್ದಾರೆ ಅಂತ ಹೇಳಿದ್ರು ಅವರು ನಾವು ಸಿನಿಮಾ ಶೂಟಿಂಗ್ ಮಾಡಿದಾಗ. ಬಟ್ ಅದು ಯಾಕೆ ಆಗಲಿಲ್ವೋ ಗೊತ್ತಿಲ್ಲ ನನಗೆ. ತಿರ್ಗಾ ಮತ್ತೆ ಸೇಮ್ ಸಬ್ಜೆಕ್ಟ್ಗಳು ಮತ್ತೆ ನನ್ನ ಹತ್ರ ಬರ್ತಾರೆ. ನಾನು ಅದೇನೋ ಗೊತ್ತಿಲ್ಲಮ್ಮ, ನೀನೇ ಮಾಡಬೇಕು ಈ ಸಿನಿಮಾನ. ನನಗೆ ಬೇರೆ ಕಲಾವಿದರ ಹತ್ರನೂ ಹೋದೆ, ಎಲ್ಲ ಮಾತಾಡಿದೆ, ಎಲ್ಲ ಆಯಿತು, ಯಾಕೋ ಸರಿ ಹೋಗ್ತಿದೆ ಅಂತ ನನಗೂ ಅನ್ನಿಸ್ತಿಲ್ಲ, ಇಲ್ಲ ನೀವೇ ಮಾಡಬೇಕು. ವಹಿವಾಟೆಲ್ಲ ನಾನು ನೋಡ್ಕೋತೀನಿ, ನೀನೇನು ತಲೆ ಕೆಡ್ಸ್ಕೋಬೇಡ. ನಾನು ರುಜು ಹಾಕೋ ಒಂದು ಜಾಗದಲ್ಲಿ ಹೆಬ್ಬೆಟ್ಟು ಓದಿದ್ರೆ ಸಾಕು. ಎಗೇನ್ ಹೆಬ್ಬೆಟ್ ರಾಮಕ್ಕ ನಾನು ಸಿನಿಮಾ ಮಾಡಿದ್ಮೇಲೆ ಅದೊಂದು ದೊಡ್ಡ ರೀತಿಯಾಗಿ ನನಗೆ ಒಂದು ರೀತಿ ಬಾ ಅನ್ನೋ ಥರ ಆಯಿತು. ಇದು ಹೆಬ್ಬೆಟ್ ರಾಮಕ್ಕ ಅಂತ ಏನೂ ವಿದ್ಯೆ ಇಲ್ಲದ ಪಾತ್ರ ಮಾಡುವಾಗ ನನಗೆ ಇನ್ನೊಬ್ಬರು ನಿರ್ದೇಶಕರು, ಅದು ಸುಚೇಂದ್ರ ಪ್ರಸಾದ್ ಮೂಲಕ ನನಗೆ ಸಾವಿತ್ರಿಬಾಯಿ ಫುಲೆ ಅಂತ ಒಂದು ಕ್ಯಾರೆಕ್ಟರ್ ಬರೋದು. ಹೌದು, ಸಾವಿತ್ರಿಬಾಯಿ ಫುಲೆ ವಿಶಾಲ್ ರಾಜರವರು. ಅವ್ರು ನನಗೆ
ನಮ್ಮ ದೇಶದ ಮೊಟ್ಟ ಮೊದಲ ಶಿಕ್ಷಕೀಯ ಪಾತ್ರ. ಇಲ್ಲಿ ಹೆಬ್ಬೆಟ್ಟು ರಾಮಕಾಂತನೂ ಮಾಡ್ತೀನಿ, ಅಲ್ಲಿ ಮೊಟ್ಟ ಮೊದಲ ಶಿಕ್ಷಕೀಯ ಪಾತ್ರ. ನಾನು ಪುಣ್ಯ ಅಂತ ಭಾವಿಸ್ತೀನಿ ನಾನು ಇದೆಲ್ಲ ಗಣಪತಿ ಸರ್. ಹೆಂಗಸನ್ನ 4 ಗೋಡೆ ಮಧ್ಯೆ ಕಟ್ಟಾಕ್ತಾರ, ಹೆಣ್ಣು ಅಂದ್ರ ಭೋಗದ ವಸ್ತು ಅಂತ ತಿಳಿದು ಶೋಷಣೆ ಮಾಡ್ತಾರ. ಈ ಅನ್ಯಾಯನೆಲ್ಲ ಆಕಿ ಮೌನವಾಗಿ ಸಹಿಸ್ಕೊಳ್ತಾಳ. ಇದೆಲ್ಲ ತೊಲಗಬೇಕು ಅಂದ್ರ ಹೆಂಗಸು ಶಿಕ್ಷಣ ಪಡಿಬೇಕು. ಇದು ಯಾರೋ ನನಗೆ ತಂದೆ ತಾಯಿನೋ ನಮ್ಮ ತಂದೆ ತಾಯಿ ಮಾಡಿದ ಪೂಜೆ ಫಲವೋ ಅಥವಾ ನನಗೆ ಗುರು ಹಿರಿಯರು ಕೊಟ್ಟರು ಆಶೀರ್ವಾದವೋ ಅಥವಾ ನನಗೆ ಏನು ಗೊತ್ತಿಲ್ಲ, ನನ್ನ ದೇವರು ನನ್ನ ಕೈ ಹಿಡಿತಿದ್ದಾನೋ ಏನೋ ಒಂದು ರೀತಿ ಈ ಒಂದಕ್ಕೂ ಒಂದು ಸಂಬಂಧ ಇಲ್ಲದೆ ಇರುವಂಥ ಪಾತ್ರಗಳು. ಅದೇ ಬೇರೆ ಇದೇ ಬೇರೆ. ಮತ್ತು ಆ ನಿರ್ದೇಶಕ ಹೆಂಗೆ ಏಕೆಂದರೆ ನಾವು ಮೊದಲು ಅಂದ್ಕೊಂಡ್ವಿ ನೋಡಿ ಮಾತಾಡ್ಬೇಕಾದ್ರೆ, ತಂಗಿ ಪಾತ್ರ ಕೊಡ್ಬೇಕಾದ್ರೆ ಹೀರೋಯಿನ್ಗೆ ನನ್ನನ್ನು ಒಪ್ಕೊಳ್ತಾರೋ ಇಲ್ವೋ, ಆಗಿನ ಕಾಲಘಟ್ಟ ಆಗಿತ್ತು. ಇವಳು ತಂಗಿನೇ ಆಗಿರಿ ಅಂತ ಅದಿತ್ತು. ಬಟ್ ಅದಾದಮೇಲೆ ಒಂಥರ ಬೆಳೆದ ರೀತಿ, ಅದಾದಮೇಲೆ ಈ ಥರದ ಸಿನಿಮಾಗಳನ್ನು ಮಾಡಿದ ರೀತಿ, ಮತ್ತು ಹೆಬ್ಬೆಟ್ಟು ರಾಮಕ್ಕ ಮಾಡಿದವಳು ಅಷ್ಟೊಂದು ಪೆದ್ದಿ ಮಾಡಿದವಳು ಒಂದು ಸಾವಿತ್ರಿಬಾಯಿ ಫುಲೆ ಅಂತ ಒಂದು ಸಿನಿಮಾ ಮಾಡ್ಲಿಕ್ಕಾಗ್ತದ? ಇಲ್ಲ, ಮಾಡ್ಲಿಕ್ಕಾಗುತ್ತೆ ಅನ್ನೋದು. ಅದಾದಮೇಲೆ ಅದಕ್ಕಿಂತ ಮುಂಚೆ ಇದೆಲ್ಲರ ಮುಂಚೆ ಮುನ್ನುಡಿ ಸಿನಿಮಾ ಮಾಡಿದ್ದು, ಅದು ನಿಮ್ಗೆ ಹೇಳಿದ್ದೀನಿ. ಅದಾದಮೇಲೆ ಕಾನೂರು ಹೆಗ್ಗಡ್ತಿ, ಸುಬ್ಬಮ್ಮ ಹೆಗ್ಗಡ್ತಿ ಅಂತ ಒಂದು ಸಿನಿಮಾ ಬರುತ್ತೆ. ಸಿನಿಮಾದಲ್ಲಿ ಪಾತ್ರಕ್ಕೆ ಹಸೀನಾ ಬರ್ತದೆ. ಹಸೀನಾ, ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ, ಕರಿಮಲೆಯ ಕಗ್ಗತ್ತಲು, ಅದರಲ್ಲಿ ಚೆನ್ನಿಂಗಪ್ಪ ಅಂತ ಅವರು ನಿರ್ದೇಶಕರು. ಫಸ್ಟ್ ಸಿನಿಮಾ ಅದು ಸಾಕ್ಷರತೆಯ ಮೇಲೆ ನಿಲ್ಲುವಂಥ ಒಂದು ಸಿನಿಮಾ. ಸೊ ಅದನ್ನು ಇದು ಮಾಡ್ತಾರೆ. ಕಾನೂರು ಹೆಗ್ಗಡ್ತಿ ಸಿನಿಮಾ ಮಾಡಬೇಕಾದ್ರೆ ವಿಠಲ್ ಮೂರ್ತಿರವರು ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೊರಟಿರ್ತಾರೆ. ಗಿರೀಶ್ ಕಾರ್ನಾಡ್ರು ಡೈರೆಕ್ಟ್ರು ಅಂತಾರೆ. ಗಿರೀಶ್ ಕಾರ್ನಾಡ್ ಆಗಾಗಲೇ ಒಂದು ದೊಡ್ಡ ಹೆಸರು ಮಾಡಿದಂಥ ಒಬ್ಬ ಕಲಾವಿದ, ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಆಗಿರುವಂಥ ಒಬ್ಬ ಮನುಷ್ಯ. ತನ್ನ ರೈಟಿಂಗ್ಸಲ್ಲಿ ಅಥವಾ ಒಬ್ಬ ನಟನಾಗಿ, ಕಲಾವಿದನಾಗಿ, ಒಬ್ಬ ನಿರ್ದೇಶಕರಾಗಿ ಮತ್ತು ಹಲವಾರು ಮಜಲುಗಳಲ್ಲಿ ಕೆಲಸ ಮಾಡಿ ಅವರು ಎಲ್ಲರಿಗೂ ತುಂಬ ಪರಿಚಯಸ್ಥರಾಗಿರ್ತಾರೆ. ಸೊ ಅವರು ಏನು ಪಾತ್ರ ಖಂಡಿತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಏನು ಪಾತ್ರ ಅಂತ ವಿಠಲ್ ಮೂರ್ತಿ ಮತ್ತು ಅವ್ರ ಫ್ರೆಂಡ್ಸುಗಳು, ಅವ್ರು ಯಾರು ಪ್ರೊಡ್ಯೂಸರ್ ಅವರು ನಮ್ಗೆ ಹೇಳಿರಲ್ಲ, ಗಿರೀಶ್ ಕಾರ್ನಾಡ್ರು ಹೇಳಲ್ಲ. ಏನಂತಾರೆ ಅಂದರೆ, ಒಂದು ಮೀಟಿಂಗ್ ಆಗುತ್ತೆ, ಅದರಲ್ಲಿ ಎಲ್ಲರೂ ಬೇರೆ ಬೇರೆ ಕಲಾವಿದೆಯರು ಬಂದಿರ್ತಾರೆ, ಅಂದರೆ ಹೆಣ್ಮಕ್ಳು ಇರ್ತಾರೆ, ಗಂಡಸರು ಇರ್ತಾರೆ. ಈ ಥರದೊಂದು ಪುಸ್ತಕ ನಮಗೆಲ್ರಿಗೂ ಹೇಳ್ತಾರೆ, ಈ ಥರದೊಂದು ಪುಸ್ತಕ ಇಂಥ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ತಗೊಂಡು ಅದನ್ನು ಓದಿ. ಸೊ ವಿ ಆರ್ ಮೀಟಿಂಗ್ ಆಫ್ಟರ್ 15 days ಅಂತಾರೆ. ಸೊ ನನಗೆ ಕಾನೂರು ಸುಬ್ಬಮ್ಮ ಹೆಗ್ಗಡ್ತಿ ಕುವೆಂಪುರವರು ಬರೆದಿರೋದು ಅಂತ ನಾನು ಅವ್ರು ಹೇಳಿರೋ ಅಡ್ರೆಸ್ಗೆ ಹೋಗ್ತೀನಿ. ಐ ಥಿಂಕ್ ಪ್ರೈಮ್ ಬುಕ್ ಶಾಪ್ ಅಂತ ಏನೋ ಒಂದು ಇರುತ್ತೆ ಜಯನಗರದಲ್ಲಿ, ಅಲ್ಲಿಗೆ ಹೋಗ್ತೀನಿ, ಕೊಂಡ್ಕೊಳ್ತೀನಿ. ಗಣಪತಿ ಸಾರ್ ಇಷ್ಟು ದಪ್ಪ. ಹೌದು, ನಾನು ನನ್ನ ಜೀವನದಲ್ಲಿ ಅಷ್ಟು ದಪ್ಪ ಬುಕ್ ನೋಡಿದ್ದು ಮೊದಲು ಕಾದಂಬರಿ. ನಾನು ಅಯ್ಯೋ ಇದು ಏನಪ್ಪ ಇಷ್ಟು ದಪ್ಪ ಬುಕ್ಕನ್ನು ಎಲ್ಲೇ ಓದೋದು ನಾನು. ನನಗೆ ಮಧ್ಯದಲ್ಲಿ ಶೂಟಿಂಗ್ ಬೇರೆ ಬೇರೆ ಶೂಟಿಂಗ್ಗಳು. ಇದು ಐ ಥಿಂಕ್ ಫೆಬ್ರವರಿ ನಡೆಯುತ್ತೆ. ಐ ಥಿಂಕ್ 99 ಫೆಬ್ರವರಿಯಲ್ಲಿ ಈ ಬುಕ್ಕನ್ನು ತೊಗೊಂಡು ನೋಡ್ತೀನಿ. ನನಗೆ ಒಂದು ಶೂಟಿಂಗ್ ಬೇರೆ ಬೇರೆ ಶೂಟಿಂಗ್ಗಳು, ಓದೋಕ್ಕೂ ಸಮಯ ಇರಲ್ಲ, ನಂಗೆ ರೂಢಿನೂ ಇರಲ್ಲ. ನಾನು ನಮ್ಮ ದೊಡ್ಡಮ್ಮನನ್ನು ಬಂದು ಕೈಕಾಲಿ ಹಿಡಿದು ದಯವಿಟ್ಟು ಓದಿ ನನಗೆ ಹೇಳು ಕತೆ ಅಂತ. ನಮ್ಮ ದೊಡ್ಡಮ್ಮ ಪ್ರತಿದಿನ ಶೂಟಿಂಗಲ್ಲಿ ಒಂದಷ್ಟು ಪೇಜ್ಗಳನ್ನು ಒಂದೊಂದಷ್ಟು ಇದನ್ನು ಗುರ್ತಾಕೊಂಡು ಅವರೊಂದು 3-4 ಅಥವಾ ಒಂದು ವಾರಗಟ್ಟಲೆ ಓದಿದ್ದಾರೆ. ಅವರು ಓದಿ ನನಗೆ ಕತೆ ಹೇಳ್ತಾರೆ. ಅಂದರೆ ಅದರಲ್ಲಿ ನನಗೆ ಏನು ಪಾತ್ರ ಅಂತ ಗೊತ್ತಿಲ್ಲಲ್ಲ, ಅದರಲ್ಲೊಂದು 4-5 ಇಂಪಾರ್ಟೆಂಟ್ ಪಾತ್ರಗಳು ಬರ್ತವೆ. ಸೊ ಎಲ್ಲ ಪಾತ್ರಗಳ ಬಗ್ಗೆನೂ ನಮ್ಮ ದೊಡ್ಡಮ್ಮ ನನಗೆ ಹೇಳ್ತಾರೆ. ಸೊ ಐ ವಿಲ್ ಬಿ ಪ್ರಿಪೇರ್ಡ್. ಅಂದರೆ ಬ್ಲ್ಯಾಂಕಾಗಿ ಯಾವ ಪಾತ್ರ ಮಾಡ್ತೀನಿ ಗೊತ್ತಿಲ್ಲ. ಸೊ 15 days ಆದಮೇಲೆ ತಿರ್ಗಾ ನಾವು ಮೀಟ್ ಮಾಡಾದಮೇಲೆ ಅವಾಗ ಆ ಮೀಟಿಂಗ್ ಏನು ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಕ್ಯಾರೆಕ್ಟರ್ಸ್ ಅಂತ. ಅಂದರೆ ಯಾರ್ಯಾರು ಏನೇನು ಪಾತ್ರಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ. ಸರಿ, ನಾವು ಕಾಯ್ತಾ ಇರ್ತೀನಿ, ಯಾವುದು ಹೇಳ್ತಾರೆ ಅಂದರೆ ಎಲ್ಲರೂ ಪಾತ್ರ ಕೊಟ್ಟಾಯಿತು. ಯಾರೋ ಇನ್ನೊಬ್ಬರು ಸ್ಟೇಜ್ ಆರ್ಟಿಸ್ಟು, ಒಂದು ಅರುಂಧತಿ ನಾಗಿಗೆ ನಾಗಮ್ಮನ ಪಾತ್ರ ಕೊಟ್ಟಾಯಿತು. ಆಮೇಲೆ ಇನ್ನೊಬ್ಬರು ಲಕ್ಷ್ಮಿ ಅಂತ ಯಾರೋ ಇರ್ತಾರೆ, ಅವರಿಗೆ ಒಂದು ಗಂಗಾ ಅಂತ ಪಾತ್ರ ಇರುತ್ತೆ, ಅದನ್ನು ಅವ್ರಿಗೆ ಕೊಟ್ಟಾಯಿತು. ಆಮೇಲೆ ಇನ್ನೊಂದು ಹೀರೋಯಿನ್ ಇರ್ತಾಳೆ, ಅದು ಸ್ವಲ್ಪ ಯಂಗ್ ಹೀರೋಯಿನ್ನು, ಅದು ಯಾರೋ ಒಬ್ಬರು ಮಲ್ಲಿಕಾ ಅಂತ ಹೇಳಿಬಿಟ್ಟು ಸ್ಟೇಜಿಂದ ಬಂದಿರೋರು, ಅವ್ರಿಗೆ ಅದು ಕೊಟ್ಟಾಯಿತು. ನಾನು ಇನ್ನು ಯಾವುದಿದೆ ನನಗಿರೋದೇ ಸುಬ್ಬಮ್ಮನ ಬಿಟ್ಟರೆ ಇನ್ನು ಯಾವುದಿಲ್ವಲ್ಲ, ಸುಬ್ಬಮ್ಮನ ಏನು ಮಾಡ್ತಿದ್ಯಾ ಅಂದರು. ಢಂಗಂತ ಇದ್ದ. ಐ ನೆವರ್ ಥಾಟ್, ಹೇಳಿದ್ನಲ್ಲ, ಯಾರೂ ಸೀಕ್ರೆಟ್ ಬಿಟ್ಕೊಟ್ಟಿರಲಿಲ್ಲ ಗಣಪತಿ ಸರ್, ನಾನು ಸುಬ್ಬಮ್ಮನ ಪಾತ್ರ ಮಾಡ್ತೀನಿ ಅಂತ. ಆದರೆ ಒಂದೇ ಒಂದು ಕಂಡೀಷನ್ ಅಮ್ಮ, ನೀನು ಈಗಿರೋ ವೆಯ್ಟ್ಗಿಂತ ನನಗೊಂದು 15 kg ಸಣ್ಣ ಆಗಬೇಕು ಅಂದರು. ಯಾಕೆಂದರೆ ಅದನ್ನು ಗೊಬ್ಬೆ ಸೀರೆ, ಅದು ಮಲೆನಾಡು ಕಡೆ ಉಡುವಂಥ ಸೀರೆ, ಆ ಸೀರೆಯೇ 18 ಮೊಳ ಇರ್ತದೆ. ಅಂದರೆ ಅದೇ ಹೆವಿ ಇರುತ್ತೆ. ಸ್ವಲ್ಪ ನಿಮಗೆ ಹಿಂದೆ ಸುತ್ತ ಹಾಕೋದು ಮತ್ತು ಏನೇನೋ ಇರುತ್ತೆ, ಅದು ಸ್ಟೈಲೇ
ಬೇರೆ, ಅದು ಇನ್ನೂ ನಿಮ್ಮನ್ನು ಅಗಲ ಕಾಣಿಸುತ್ತೆ ನ್ಯಾಚುರಲಿ. ಸೊ ನೀವು ಇರೋ ವೆಯ್ಟ್ಗಿಂತ ನೀವು ಕಡಿಮೆ ಆಗಬೇಕು. ಎಷ್ಟು ದಿನ ಟೈಮ್ ಇದೆ ಸರ್? ನಾವು ವಿ ಆರ್ ಸ್ಟಾರ್ಟಿಂಗ್ ದಿ ಶೂಟಿಂಗ್ ಇನ್ ಸಮ್ವೇರ್ ಇನ್ ಜೂನ್. ಮಳೆಗಾಲದಲ್ಲಿ ನಾವು ಶೂಟಿಂಗ್, ಯಾಕಂದರೆ ಮಲೆನಾಡಲ್ಲಿ ಮಳೆ ಇರೋ ಕಾಲದಲ್ಲಿ ಹಸಿರು ಇರಬೇಕಾದ್ರೆ ಶೂಟಿಂಗ್ ಮಾಡಬೇಕು ಅಂತ ಕರ್ನಾಟಕ. ಸೊ ನಾವು ಆ ಟೈಮಿಗೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೂ ನಿಮಗೆ ಯು ಹ್ಯಾವ್ 4-5 months ಗ್ಯಾಪ್. ಸೊ ಇನ್ 4-5 months ಟ್ರೈ ಟು ಲೂಸ್ ಯುವರ್ ವೆಯ್ಟ್ ಅಂತ. ನಾನು ಅರ್ಜೆಂಟಾಗಿ ಲೂಸ್ ಆಗೋ ವೆಯ್ಟ್ ಯಾವುದ್ಯಾವುದಿದೆ ಪೇಪರಲ್ಲಿ ಯಾವುದೋ ಒಂದು ವುಡನ್ ಗ್ಲಾಸಲ್ಲಿ ನೀರು ಹಾಕಿ ಬೆಳಗ್ಗೆ ಕುಡಿ ತಗೊಂಡಾಯಿತು, ಆಗಲಿಲ್ಲ. ಆಮೇಲೆ ಹರ್ಬಲ್ ಲೈಫ್ ಅಂತ ಒಂದು ಬರ್ತಾಯಿತ್ತು. ಸೊ ಅದನ್ನು ತೊಗೊಂಡು ಅದನ್ನು ನೀರಿಗೆ ಹಾಕಿ ಕುಡಿದು ಬಿಡೋದು ಎಲ್ಲ ಡಯಟ್ದು. ಅದನ್ನು ಮಾಡಿದೆ, ಅದಕ್ಕೇನೋ ನನಗೆ ಬೇರೆ ಶುರುವಾಗೋಯ್ತು ಪ್ರಾಬ್ಲಮ್. ಕಣ್ಣು ಕೆಳಗಡೆ ಕರ್ರಗೆ ಬರೋದು, ಎಲ್ಲವೂ ನನಗೆಲ್ಲವೂ ಅಪ್ಸೆಟ್ ಆಯಿತು. ಎಲ್ಲರೂ ಯಾಕೆ ಹಿಂಗೆ ಏನು ಹುಷಾರಿಲ್ವಾ ಅಂತ ಕೇಳೋಂಗೆ ಸ್ಟಾರ್ಟ್ ಆಗ್ಬಿಟ್ರು. ಎಲ್ಲರೂ ಮುಖ ನೋಡಿದ ತಕ್ಷಣ ಯಾಕೆ ಹೆಂಗಿದ್ದೀರಾ, ಹುಷಾರಿಲ್ವಾ ಅನ್ನೋ ಥರ. ಅಯ್ಯೋ ಇದೇನೋ ಆಗಿದೆ ನನಗೆ, ಹೆಂಗಾರೆ ಅದು ಬೇಡ ಅಂತೇಳಿ ಪಕ್ಕದಲ್ಲಿ ಇಟ್ಟಾಯಿತು. ಅದಾದಮೇಲೆ ನೇಚುರೋಪತಿ ಎಲ್ಲ ಇದಕ್ಕೆಲ್ಲ ಎಲ್ಲ ಇದರಲ್ಲಿ ಏನೇನಿದೆ ನೇಚುರೋಪತಿಗಳು, ಧರ್ಮಸ್ಥಳದಿಂದ ಹಿಡಿದು ಎಲ್ಲ ನೇಚುರೋಪತಿಗಳಿಗೂ ಹೋಗಿ ಎಲ್ಲ 10 ದಿನ ಹೋದರೂ 3 kg ಕಮ್ಮಿ ಆಗೋದು, 3.5 kg ಕಮ್ಮಿ, 10 kg ಅಲ್ಲ 5 kgನೂ ಆಗ್ತಾಯಿಲ್ಲ. ಅಯ್ಯೋ ಏನಯ್ಯ ಹಿಂಗೆ ನಾನು ಕಮ್ಮಿ ಆಗ್ತಾಯಿಲ್ಲ, ಇವ್ರು ಕೊಡಲ್ಲ. ಆಮೇಲೆ ನನಗೆ ಕೊಡಲ್ಲ, ಅವ್ರು ನೀಟಾಗಿ ಹೇಳಿದರು ಕನ್ನಡರು, ಕಮ್ಮಿ ಆಗಲಿಲ್ಲ ಅಂದರೆ ನಾನು ಬೇರೆ ಅವನು ಹಾಕ್ಕೊಳ್ತೀನಿ ಅಂತಲೂ. ಇಟ್ ವಾಸ್ ವೆರಿ ವೆಲ್ ಸೆಟ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಜೋಕ್. ನಿಮ್ಗೆ ಗೊತ್ತಲ್ಲ, ಅವ್ರು ಜೋಕ್ ಮಾಡೋ ಮನುಷ್ಯನೂ ಅಲ್ಲ. ಅಯ್ಯೋ ನನಗೆ ಏನಪ್ಪ ಬಿಟ್ಟರೆ ಬೇರೆಯವ್ರನ್ನ ಹಾಕ್ಕೊಂಡು ಬಿಡ್ತಾರೆ ಇವರು ಅಂತ ಬಾಲೆ ಆಟದಿಂದ. ಆಮೇಲೆ ಕೊನೆಗೆ ಹೆಂಗಂಗೋ ಮಾಡಿ ನನ್ನ ಪುಣ್ಯದಿಂದ ಅದು ಜೂನಿಂದ ಡಿಸೆಂಬರ್ಗೆ ಹೋಯ್ತು ಶೂಟಿಂಗ್. ಅಷ್ಟರಲ್ಲಿ ಹೆಂಗೋ ಒಂದು 12 kg ಕಮ್ಮಿ ಆಗಿದ್ದೆ. ಅವ್ರು ಖುಷಿ ಆಗ್ಬಿಟ್ರು ನಾನು ನೋಡಿ, ಇದು ಡೆಡಿಕೇಶನ್ ಅಂದರೆ ಹಂಗೆ ಹಿಂಗೆ ಅಂತ ಹೊಗಳಿದ್ರು. ಆಮೇಲೆ ಶೂಟಿಂಗು ಶುರುವಾಯಿತು. ಅದು ನೋಡಿದ್ರೆ ಹಿಂದಿಯಲ್ಲಿ ಸೀರಿಯಲ್ಲು, ಕನ್ನಡದಲ್ಲಿ ಸಿನಿಮಾ, ಅಂದರೆ 2 ಕ್ಯಾಮ್ರಾ, ರಾಮಚಂದ್ರ ಕ್ಯಾಮ್ರಾಮನ್. ಅಯ್ಯೋ ಹೆಂಗಪ್ಪ ಹಿಂದಿ ಒಂದು ಅಕ್ಷರಗಳು ಬರೋಲ್ಲ ನನಗೆ, ಹಿಂದಿ ಹೆಂಗಪ್ಪ ಅದು. ಕೊನೆಗೆ ಏನು ಮಾಡಿದ್ರು, ಹಿಂದಿ ಸೀರಿಯಲ್ಗೆ ಯಾರೋ ಒಬ್ಬರು ಅಸ್ಸಾಂ, ಕನ್ನಡದ ಹೆಣ್ಮಗಳು ಅಸ್ಸಾಮಲ್ಲಿ ಸೆಟ್ಲಾಗಿದ್ದಾರೆ, ಅವರು ಸ್ಟೇಜ್ ಆರ್ಟಿಸ್ಟ್ ಭಾಗೀರಥಿ ಅಂತ ಅವ್ರ ಹೆಸರು. ಅವರನ್ನು ಅದಕ್ಕೆ ಅಲ್ಲಿ ಹಾಕಿದ್ರು. ನನಗೆ ಸಿನಿಮಾ ಮಾತ್ರ ಹಾಕ್ಕೊಂಡು ಅದರಲ್ಲಿ KM ಚೈತನ್ಯ ಅಸೋಸಿಯೇಟ್ ಡೈರೆಕ್ಟ್ರು ನನಗೆ. ಸೊ ಅವನು ಪಾಪ ಆದರೆ ಏನಾಗಿತ್ತು, ನಾನು ಆಲ್ರೆಡಿ ಅಲ್ಲಿ ಇರೋದ್ರಿಂದ ಇಲ್ಲಿ ಹಿಂದಿ ಸೀರಿಯಲ್ಗೆ ಒಂದು ಫ್ರೆಂಡ್ ರೋಲ್, ಅಂದರೆ ಅದು ಇಂಪಾರ್ಟೆಂಟ್ ರೋಲೇ, ಅದನ್ನು ನನಗೆ ಕೊಟ್ಟರು. ಅವನು ಎಲ್ಲ ಕಟ್ಟರ್ ಮೇಲೂ ನಾನು ಡೈಲಾಗ್ ಬರೆದಿದ್ದೆ. ನಾನು ಕಟ್ಟರು ಓದ್ಕೊಂಡು ಡೈಲಾಗ್ ಹಿಂದಿ ನಂಗೆ ಬರೋದು ಆಗ್ತಿರ್ಲಿಲ್ವಲ್ಲ. ಅವನು ಆಮೇಲೆ ತಾರಾ ನಿಂಗೊಂದು ಹೇಳ್ತೀನಿ ತಾರಾ ಅಂತ ಹೇಳೋನು ಚೈತನ್ಯ ಯಾವಾಗಲೂ. ಏನು ಹೇಳಿದ್ರೆ ಏನು ಹಿಂದಿಯವ್ರ ತಿರುಗಿ ಕೂಡ ನೋಡ್ಬಿಡ ಅಂದರೆ ನನ್ನ ಭಾಷೆ ಚೆನ್ನಾಗಿತ್ತು. ಅದು ಬೇರೆ ಸ್ಪಾಟ್ ರೆಕಾರ್ಡಿಂಗ್ ಬೇರೆ, ಅಯ್ಯೋ ಯಪ್ಪ ಸಾಕಾಗೋಗ್ತಿತ್ತು. ಬಟ್ ಅದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಬಟ್ ಕಾರ್ನಾಡ್ ಒಟ್ಟಿಗೆ ಕೆಲಸ ಮಾಡಿದ್ದು ಕೂಡ ಒಂದು ರೀತಿಯಾಗಿ ಒಂದು ಬೇರೆ ರೀತಿಯ ಅನುಭವ. ಅದು ಒಂದು ಪುಸ್ತಕ ಅವ್ರು ಹೆಂಗೆ ಬರೆದು ಮಾಡ್ತಾರೆ, ಆ ಥರ ಒಂದು ಪುಸ್ತಕ ಬರೆದಷ್ಟೇ ಇತ್ತು. ಅಫ್ಕೋರ್ಸ್ ಆ ಶೂಟಿಂಗ್ ಮಾಡಬೇಕಾದ್ರೆ ಏನೇನೋ ಕಾಂಟ್ರವರ್ಸಿಗಳು, ಅವ್ರದ್ದೇನೋ ಕುವೆಂಪು ಅವರು ಬೇರೆ ರೀತಿ ಕುವೆಂಪು ಅವರ ಕೃತಿಯನ್ನು ಬೇರೆ ರೀತಿ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಬಟ್ ಅವರ ಕುವೆಂಪು ಅಭಿಮಾನಿಗಳು ಅದನ್ನು, ಅಂದರೆ ನೀವು ಏನಿದೆ ಅದಕ್ಕೆಂದರೆ ಮೊಟ್ಟ ಮೊದಲ ಕಾದಂಬರಿ ಕುವೆಂಪುರವ್ರದ್ದು ಚಲನಚಿತ್ರ ಆಗಿದ್ದು. ಸೊ ಅದರಿಂದ ಅದಕ್ಕೆ ತುಂಬ ಅಭಿಮಾನ ಇತ್ತು. ಮತ್ತು ಅವರು ಎಲ್ಲರೂ ಬಂದು ತಡೆದು, ಮತ್ತು ಅದರ ಕಥೆಯಲ್ಲಿ ಹೆಂಗಿದೆ ಹಾಗೇ ಬರಬೇಕು ಸಿನಿಮಾ ಅಂತ ಹೇಳಿ ಕೊನೆಗೆ ಆ ಸಿನಿಮಾ ಒಂದು ಚರಿತ್ರೆಯನ್ನೇ ಸೃಷ್ಟಿ ಮಾಡ್ತು. ಅದು ನಿಮ್ಗೆ ಗೊತ್ತಿದೆ. ಅದಾದಮೇಲೆ ಮುನ್ನುಡಿ ಬಂದಾಗ ಈಗೇನು ಶೇಷಾದ್ರಿ ಅವರ ಒಟ್ಟಿಗೆ ಕೆಲಸ ಮಾಡಿದ ಇಷ್ಟು ಖುಷಿ ಅಂದರೆ, ಅವರೊಂದಷ್ಟು ಜನ ಸ್ನೇಹಿತರು ಸೇರಿ ಮಾಡಿದಂಥ ಸಿನಿಮಾ, ಅಂದರೆ ಪ್ರೊಡಕ್ಷನ್ ಜೊತೆಗೆ ಸಿನಿಮಾ ಮಾಡಿದ್ದು. ಅದೊಂದು ವಿಶೇಷ ಒಂದು ಅನುಭವ ಅಂತಂದರೆ, ಅವತ್ತು ನನಗೆ ಮುಸ್ಲಿಮ್ದೆಲ್ಲ ಅದು ಬ್ಯಾರಿ ಮುಸ್ಲಿಮ್ಸ್ ಇದೆಲ್ಲ ಹಾಕ್ತಾರೆ. ಅವರು ಶೇಷಾದ್ರಿ ಅವ್ರ ಮಿಸ್ಸಸ್ಸೇ ಎಗೇನ್ ಅಲ್ಲಿ ಇದು ಕಾಸ್ಟ್ಯೂಮ್ ಡಿಸೈನರು. 2 ಮುಸ್ಲಿಂ ಪಾತ್ರನ ಅಂತ ಇದು ನಾಯಕನ್. ಎಸ್, ಮುನ್ನುಡಿ ಪಾತ್ರ. ಸೊ ಅಂದರೆ ಇದು ಬೇರೆ ಥರ, ಅದು ಬೇರೆ ಇದು ಬೇರೆ ಥರ. ಸೊ ನಮ್ಮ ಫಸ್ಟು ಶೂಟಿಂಗು ನಮ್ಗೆ ಅಲ್ಲೇ ಒಂದು ಗುಡ್ಡದ ಮೇಲೆ, ಅದು ಸೂರತ್ ಕಲಲ್ಲಿ ಶೂಟಿಂಗ್ ಮಾಡಿದ್ದು. ಅಲ್ಲಿ ದೇವಸ್ಥಾನ, ಗಣೇಶನ ದೇವಸ್ಥಾನ ಫೇಮಸ್ ಅಲ್ಲಿ, ನಿಮ್ಗೆ ಗೊತ್ತಿದೆ ಅಲ್ಲಿ. ಸೊ ಅಲ್ಲಿ ಗುಡ್ಡದ ಮೇಲೆ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡ್ರು. ನಾವೆಲ್ಲರೂ ಆಯಿತು, ಪೂಜೆ ಮಂಗಳಾರತಿ ಮಾಡಿದ್ರು, ಎಲ್ಲ ಮಾಡಿದ್ರು. ಪುರೋಹಿತ ಮಂಗಳಾರತಿ ತಂದು ನನಗೆ ಕೊಡಲೇ ಇಲ್ಲ, ಎತ್ತಿ ಹಾಗೆ ಹೋದರು. ಆಮೇಲೆ ತಿರ್ಗಾ ಬಂದರು, ನಾನು ಹಿಂಗೆ ಇದು ತೀರ್ಥ ಕೊಡಲಿಕ್ಕೆ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ತಿರ್ಗಿ ಹಾಗೆ ಹೋದರು.
ನಾನು ಎಂಥಕ್ಕೆ ಈ ಮನುಷ್ಯ ನನಗೇನು ಕೊಡ್ತಾ ಇಲ್ಲ ಸರ್, ನನಗೆ ಕೊಡಿ, ನನ್ನ ನೋಡಿ ನೀವು ಪ್ರೊಡಕ್ಷನ್ ಅವ್ರಿಗೆ ತಿರುಗಿಬಿಟ್ಟು ನಾನು ನೋಡಲೇ ಇಲ್ಲ ಅವರು, ನೀವು ಬೇರೆ ಧರ್ಮದವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಮುಂಚೆ ನಮ್ಗೆ ಹೇಳಬೇಕು. ಅವಾಗಲೇ ಗೊತ್ತಾಗಿದ್ದು, ಓ ಇವ್ರು ನನ್ನ ಪಾತ್ರನೇ ನಿಜವಾದ. ಆಮೇಲೆ ಅವ್ರು ಡೈರೆಕ್ಟ್ರು, ಇಲ್ಲ ಸರ್ ಆ ಹುಡುಗಿ ಹೆಸರು ತಾರಾ ಅಂತೇಳಿ ನಮ್ಮ ಇದೆ ಪಾತ್ರ ಅದು, ಕೇಳಿ ಅವರನ್ನು ಬೇಕಾದ್ರೆ. ಆವಾಗ ಅವರು ಆಫ್ಕೋರ್ಸ್ ಆ ಪಿಕ್ಚರು ಅವರೆಲ್ಲ ಶಾಸ್ತ್ರಿಯವರು, ಕ್ಯಾಮ್ರಾಮೆನ್ನು ಅವರೆಲ್ಲರೂ ಸೇರಿ ಒಟ್ಟಿಗೆ ಪ್ರೊಡಕ್ಷನ್ ಮಾಡಿದಂಥ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ಅಗೈನ್ ಶೇಷಾದ್ರಿ ಅವ್ರಿಗೆ ತುಂಬ ಕಲಿಯುವಂಥ ಅವಕಾಶ. ಅಫ್ಕೋರ್ಸ್ ಅದಾದಮೇಲೆ ನಾನು ಶೇಷಾದ್ರಿ ಅವ್ರದ್ದು ಯಾವುದು ಸಿನಿಮಾಗಳಲ್ಲಿ ಪಾತ್ರ ಅವಕಾಶ ಏನು ಸಿಗ್ಬಂದಿಲ್ಲ. ಅಂದರೆ ವುಮೆನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ನಾನು ಮಾಡುವಂಥ ಪಾತ್ರಗಳು ಇರಲಿಲ್ವೋ ಅಥವಾ ನಾನು ಕರೆದಿಲ್ಲ. ಅದಾದಮೇಲೆ ನಾನು ಅವ್ರದ್ದು ಇತ್ತೀಚೆಗೆ ಅವರ ಬರ್ತ್ಡೇ ಆದಾಗ ಅದನ್ನೇ ಹೇಳ್ತಿದ್ದೆ, ಅಥವಾ 25 ವರ್ಷ ಅವ್ರ ಸಿನಿಮಾಗೆ ಬಂದಿದ್ದೇನು ಮಾಡಿದಾಗ ನೀನು ರಿಪೀಟೇ ಮಾಡಲಿಲ್ಲ, ನನ್ನ ಮುನ್ನಿಡಿ 2 ಮಾಡೋಣ ಇವಾಗ ಅಂತ ಏನೋ ತಮಾಷೆ ಮಾಡ್ತಿದ್ದೆ. ಆ ಥರದ ಒಂದು ಶೇಷಾದ್ರಿಯವರ ಒಟ್ಟಿಗೆ ಇರುವಂಥ ಒಂದು ಇದು. ಅದಾದಮೇಲೆ ಅದೇ ಚೆನ್ನಿಂಗಪ್ಪ ಅವ್ರ ಬಗ್ಗೆ ಹೇಳಿದೆ. ಆ ಚೆನ್ನಿಂಗಪ್ಪ ಅವರು ಉಜಿರೆಯ ತಹಸೀಲ್ದಾರ್ ಆಗಿದ್ದರು ಅವರು.